ಅಲ್ಲಲ್ಲೇ ಕೂರಿಸ್ಬಿಟ್ಟವ್ರೆ, ಯಾಕೋ ಏನೋ ಜಗಳ ಮಾಡಿಕೊಂಡು ಎಲ್ಲ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು. ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಪಾರ್ಟ್ 2 ಎಲ್ಲೇನೆ ಕ್ಲೋಸ್ ಮಾಡಿದ್ದೆ, ಅಲ್ಲಿಂದ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಎಲ್ಲೇ ಎಂಡ್ ಮಾಡಿದ್ದೆ ಇವತ್ತು ಪಾರ್ಟ್ 2. ಪಾರ್ಟ್ 3 ಮಾಡ್ಬೋದು, ಬಟ್ ನೋಡೋಣ, ಇದ್ದರೆ ಮಾಡ್ತೀನಿಲ್ಲ ಅಂದರೆ ಅಷ್ಟೇ. ರೈಸ್ ಕರ್ಗ ಎಲ್ಲ ಮುಗೀತು, ಎಲ್ಲ ಫುಲ್ ರೋಡೆಲ್ಲ ನೋಡಿ ಹೆಂಗೆ ಬಿಟ್ಟಿದ್ರೆ ಅಂತ, ಎಲ್ಲ ಬರೀ ಎಲ್ಲ ಕಡೆ ಮಿಂಚು ಇಲ್ಲೂ ಫುಲ್ ಎಲ್ಲ ಅದೇ ತುಂಬ್ಕೊಂಬಿಟ್ಟೈತೆ. ಕ್ಲೀನಿಂಗ್ ಇವಾಗ ಕ್ಲೀನಿಂಗ್ ಇರೋದು ಎಲ್ಲ ಮುಗಿಸ್ಕೊಂಡೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ತಾವ್ರೆ. ನಮ್ಮ ಮಾಮ ಎಲ್ಲ ಹೋಗೋರೆ, ಈಗ ದೇವಸ್ಥಾನದಲ್ಲಿ ಅವ್ರೆ ಅನಿಸುತ್ತೆ. ಅವನ್ನೇನು ಮಾತಾಡ್ಸಂಗಿಲ್ಲ ಇವಾಗ, ಆಮೇಲೆ ಸಂಜೆ ಬಂದಾಗ್ಲೇನೆ. ಎಲ್ಲ ಫುಲ್ ನೋಡಿ ಎಲ್ಲ ಫುಲ್ ಗಬ್ಬಿದೋಗ್ಬಿಟ್ಟೈತೆ ಏರಿಯಾ. ನೇರವಾಗಿ ಬರಿವೆ ಇಲ್ಲಿಗೆ. ಈಗಲೂ ಭಯನೇ ಇಲ್ಲಿ ಸೈಡಲ್ಲಿ ನೋಡಿದ್ರೆ, ಫುಲ್ ಡೆತ್ತು. ಮುಂದಕ್ಕೆ ಹೋಗೋಕ್ಕೂ ಭಯ ಇಲ್ಲಿಂದ. ಅವಾಗ ಎಷ್ಟು ಭಯ ಆಯಿತು ಅಷ್ಟೇ. ಇಲ್ಲಿಂದ ಎಲ್ಲೋ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಣೋದು, ಇವಾಗ ಕಾಣಲ್ಲ ಅನಿಸ್ತದೆ. ಸೇಮ ನಾರದಲ್ಲಿತ್ತು. ಇಲ್ಲಿ ಯಾವುದೋ ಬಿಲ್ಡಿಂಗ್ ಎಲ್ಲ ಬಂದ್ಬಿಟ್ಟೈತೆ, ಕಾಣಿಸಲ್ಲ ಇವಾಗ. ಸುತ್ತಮುತ್ತ ಬಿಲ್ಡಿಂಗ್ ಎಲ್ಲ ಬಂದ್ಬಿಟ್ಟವೆ. ನಾನು ಬಂದೆ ಸುಮಾರು ವರ್ಷ ಆಗೋಯ್ತು ಇಲ್ಲಿ. ಇದು ಯಾವುದೋ ಆ್ಯಕ್ಟರ್ ಮನೆ ಇದು ನಿಜಾನೋ ಸುಳ್ಳ ಗೊತ್ತಿಲ್ಲ, ಬಟ್ ಬಂದಿದ್ದೀನಿ. ಇವಾಗಲೂ ಮೇಲೆ ಇಲ್ಲಿಂದ ಕೆಳಗೆ ನೋಡೋಕ್ಕಾಗಲ್ಲ, ಫುಲ್ಲು ಡೀಪಾಗೈತೆ ಕೆಳಗಡೆ, ಅಷ್ಟೈತೆ. ಯಾಕೆ ಬೇಕು, ಬೈ ಮಿಸ್ ಸ್ಲಿಪ್ ಗಿಪ್ ಆಗಿಬಿಟ್ರೆ ಹೋಗ್ಬಿಡೋಣ ಕೆಳಗಡೆ. ಮಲ್ಗೋಣ ಅಂತ ಬಂದೆ, ಹೆಂಗೋ ಹಂಗೆ ಬರೋದೇ ಬಂದಿದ್ದೀನಿ, ತೋರಿಸ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ನಿದ್ದೆ ಹೊಡೆದಿಲ್ಲ ಇವತ್ತು. ನಿದ್ದೆ ಮಾಡಿದ್ರೆ ಕರೆಕ್ಟಾಗಿರೋದು, ಬಟ್ ಇವತ್ತು ನಿದ್ದೆ ಮಾಡಿಲ್ವಲ್ಲ, ಅದಕ್ಕೆ ಕೀ ಹಾಕ್ಬಿಟ್ಟು ಕೀ ಎತ್ಕೊಂಡ್ಬಿಡ್ತೀನಿ. ಕೀ ತೊಗೊಂಬಂದು ರೆಸ್ಟ್ ಮಾಡಿ ಆಮೇಲೆ ಎದ್ದೋಯ್ತೀನಿ ಕೆಳಗಡೆ. ಕೀ ಎತ್ಕೊಂಬರೋಕೆ ಹೋಗಿ ಈಗ
ಕರ್ಗ ಎತ್ತಿದ್ದು ನಮ್ಮ ಮಾಮ ಇವತ್ತು ಎಲ್ಲ ಮುಗಿತೀನಿ ಏನು ಪೂಜೆ ಎಲ್ಲ ಮುಗಿಸಿದಾಯ್ತು. ಸೊ ಇವಾಗ ಫೈನಲ್ ಆಗಿ ಎಲ್ಲ ಮೇಕಪ್ನ ರಿಮೂವ್ ಮಾಡಿ ಡ್ರೆಸ್ ರಿಮೂವ್ ಮಾಡ್ತಾರೆ. ಇವಾಗ ಮುಗೀತು. ಇವಾಗ ಮುಗೀತು. ಕನ್ನಡಕ ತೆಗಿ, ಹಂಗೆ ಚೆನ್ನಾಗಿ ಕಳಿಸ್ತೀವಿ. ಕನ್ನಡಕ ತೆಗೀರಿ. ನಾವು ನಿನ್ನೆ ಇಟ್ ಮಾಡೋವಾಗ ಹಿಂಗೆ ಹಿಂಗೆ ಅಂತ ಮಾಡ್ತಿತ್ತಲ್ಲ. ಲಾಸ್ಟ್ ದೃಷ್ಟಿ ಮೆಟ್ಲ ಮೇಲೆ ತೆಗಿತಾರೆ ಇವಾಗ. ಲಾಸ್ಟ್ ಮನೆಗೆ ಇವಾಗ ಬಂದ್ರಲ್ಲ ಸೊ ಫೈನಲ್ ಇವಾಗ ದೃಷ್ಟಿ ಇಳಿಸ್ತಾವ್ರೆ. ನೋಡಪ್ಪ ಆಡಾಡಿ ಆಡಾಡಿ ಅವಾಗ್ಲೇ ದುಡ್ಡು ಬರೋದು. ಹೌದಾ? ಅಲ್ಲೇ ನಮ್ಗೆ ಎಲ್ಲೆಲ್ಲಿ ದುಡ್ಡಿಟ್ಟವ್ರೆ. 3 ಜನಕ್ಕೆ ಎಷ್ಟು? 3 ಕೋಟಿ ಕೊಟ್ಟಂಗ ಅವ್ರಿಗೆ ಎಂಟ್ರಿ. ಇವಾಗ ಅದು ಅರ್ಶಿನ ಹಚ್ಬಿಟ್ಟೈತೆ ಮುಗೀತು. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತಾರೆ. ಸೊ ಇವಾಗ ಈ ವಿಡಿಯೋ ಪಾರ್ಟ್ 2 ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. 2 ಪಾರ್ಟಾಗಿ ಕನ್ವರ್ಟ್ ಮಾಡಬೇಕು. ಒಂದು ವಿಡಿಯೋ ಒಂದು ಪಾರ್ಟಲ್ಲಿ ಫುಲ್ ಮಾಡೋಕ್ಕಾಗಲ್ಲ ಇದು. ಇನ್ನು ಪಾರ್ಟ್ 3 ವಿಡಿಯೋಗೆ ಮಾಡಬೇಕು. ಇನ್ನೂ ಸಂಜೆ ಅಂತೆ. ಸೊ ಫುಲ್ ಹೆವಿ ಮಳೆ ಬರ್ತಾಯಿದೆ. ಸೋನೆ ಜಾಸ್ತಿ ಇಲ್ಲೆಲ್ಲ ಎಲ್ಲ ನೋಡಿ. ಅದೇ ಮಳೆ ಎಲ್ಲ ಜೋರಾಗ್ಬಿಟ್ಟೈತೆ. ಕಳಿಗೆ ಹೋಗ್ಬೇಕು ಹೋಯ್ತಿದ್ದೆ ಅಷ್ಟರಲ್ಲಿ ಒಂದು ಕೋಟಿಂಗ್ ಮಳೆ ಎಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟೈತೆ. ಪಾರ್ಟ್ 2 ಪಾರ್ಟ್ 3 ಫಸ್ಟ್ ವೀಡಿಯೋ ಅನಿಸುತ್ತೆ. 3 ವೀಡಿಯೋಸ್ ಮಾಡ್ತಾ ಇರೋದು ಒಂದೇ ಪಾರ್ಟಲ್ಲಿ. ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ 7 ಗಂಟೆ ಗೊತ್ತಿಲ್ಲ. ಅದಕ್ಕೆ ಟೆರಸಿಗೆ ಬಂದೆ. ಸ್ವಲ್ಪ ಹೊತ್ತು ಆಗ್ಲಿಂದ ಮನೇಲಿ ಕುತ್ತಿ ಮಲಗಿ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಟೆರಸಿಂದ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ಏನಿಲ್ಲೆಲ್ಲ ಸೌಂಡು ಅದು ಇದು ಬರ್ತಾ ಇರ್ತದೆ. నేను ನೆಕ್ಸ್ಟ್ ಈ ಸೌಂಡ್ ಮುಗಿದ ತಕ್ಷಣ ಬ್ಯಾಂಕ್ ಸೆಟ್ ಡಿಫ್ರೆಂಟ್ ನೋಡೋಕೆ ಸಿಗುತ್ತೆ. ಅಲ್ಲಿ ನೋಡಿ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಮೇಲ್ಗಡೆಯಿಂದ ಕಾಣಿಸುತ್ತೆ ಈ ಥರ. ಅಲ್ಲಿ ನೋಡಿ ಮೇಲ್ಗಡೆಯಿಂದ ಎಲ್ಲ ರೆಡಿ ಮಾಡ್ತಾವ್ರೆ. ಎಲ್ಲ ಗೊಜ್ಜೆ ಆಗಿಬಿಡೈತೆ. ರೋಡೆಲ್ಲ ತಿರ್ಗೋಕ್ಕೂ ಬೇಜಾರು ಆ ಮಟ್ಟಿಗೆ ಆಗಿಬಿಡೈತೆ ರೋಡು. ಅಲ್ಲಿ ಫುಲ್ ಇದೊಂದು ಈ ಬೆಂಗಳೂರಲ್ಲೆಲ್ಲ ಇದೊಂದು ಹಿಂಸೆ. ಮಳೆ ಏನಾದರೂ ಬಂದುಬಿಟ್ರೆ ಈ ಥರ ಒಂದು ಹಿಂಸೆ ಇಲ್ಲಿ. ಇವಾಗ ನಾನು ಇಲ್ಲಿಂದ ಹೋಯ್ತೀನಿ ಫಸ್ಟು. ಇನ್ನೂ ಮನೆಯವರೆಲ್ಲ ಲೇಟಾಗಿ ಬರ್ತಾರೆ. ಸೊ ನಾನು ಇವಾಗ ಫಸ್ಟ್ ಹೋಯ್ತೀನಿ. ಅಲ್ಲೆಲ್ಲ ಬಂದುಬಿಟ್ಟು ಫ್ರೀಯಾಗಿ ಪಾಪ್ಕಾರ್ನ್ ಕಾಟನ್ ಕ್ಯಾಂಡಿ ಎಲ್ಲ ಹಂಚ್ತಾರೆ. ಸೊ ನಾನು ಇವಾಗ ಇಲ್ಲಿಂದ ಆ ಕಡೆ ಹೋಗ್ತೀನಿ. ಆ ಕಡೆ ಹೋದ್ರೆ ಕಾಣಿಸುತ್ತೆ. ಇಲ್ಲಿ ಮನೇಲಿ ಇದ್ರೆ ಗೊತ್ತಾಗಲ್ಲ. ನಮ್ಮಮ್ಮ ಬರೋಲ್ಲ, ರೆಸ್ಟ್ ಮಾಡ್ತಾವ್ರೆ. ರೆಡಿ ಆಗ್ತಾ ಇದ್ದೀವಿ. ಇನ್ನೂ ರೆಡಿ ಆಗಲ್ಲ. ರೆಡಿ ಆದಮೇಲೆ ನೋಡಿ ರೆಡಿ ಆಗ್ತಾವ್ರೆ. ರೆಡಿ ಆಗೋರು ಬರ್ತೀರಾ? ಮತ್ತೇನೋ